ರಿಜೆಕ್ಷನ್ ಆಗಿದೆ. ಈಗಾಗಲೇ ಕೋರ್ಟಲ್ಲೂ ಹೈಕೋರ್ಟಲ್ಲೂ ಕೂಡ ಅದು ವಜಾ ಆಗಿದೆ, ಸರಿಯಾಗಿ ಪ್ರೊಸೀಜರ್ ಮಾಡಿಲ್ಲ ಅಂತ ವಜಾ. ಮತ್ತೆ ಅದಕ್ಕೆ ನೋಟಿಸ್ ಕೊಡೋ ಅಂಥದ್ದು, ಮತ್ತೆ ಈ ಜಮೀನನ್ನು ಕಬಳಿಕೆ ಮಾಡೋಕ್ಕೆ ಮಾಡಿದ್ದಾರೆ. ನಾನೆಲ್ಲ ರೈತರ ಹತ್ರ ಮಾತಾಡಿದ್ದೆ, ಎಲ್ಲ ಅರ್ಧ ಎಕರೆ, ಮುಕ್ಕಾಲು ಎಕರೆ, 1 ಎಕರೆ, 2 ಎಕರೆ ಇಷ್ಟು ಅವರೆಲ್ಲ ವ್ಯವಸಾಯ ಮಾಡೋದು. ಕೆಲವರು ಹಂದಿ ಸಾಗಾಣೆ ಮಾಡ್ತಾಯಿದ್ದಾರೆ, ಕೆಲವರೆಲ್ಲ ಬೆಳೆ ಬೆಳೀತಾ ಇದ್ದಾರೆ, ರೇಷ್ಮೆ ಬೆಳೀತಾ ಇದ್ದಾರೆ, ತರಕಾರಿ ಬೆಳೀತಾ ಇದ್ದಾರೆ. ಪಾಲಿ ಹೌಸ್ಗಳು ಜಾಸ್ತಿ ಇದೆ ಇಲ್ಲೆಲ್ಲ. ಅಂದರೆ ಬೆಳೆ ಬೆಳೆಯುವಂಥ ಜಮೀನು. ನೀವು ಕೈಗಾರಿಕೆ ಮಾಡಬೇಕಾದ್ರೆ ಎಂಚ ಜಮೀನಿಗೆ ಹೋಗಬೇಕು, ಬೀಳು ಜಮೀನಿಗೆ ಹೋಗಬೇಕು. ಅಂದರೆ ಅಲ್ಲಿ ನೀರು ಸಿಗಲ್ಲ, ಬರಡು ಭೂಮಿ, ಈ ಥರಕ್ಕೆ ಹೋಗ್ಬೇಕು. ಯಾಕಂದರೆ ನೀವು ಕೈಗಾರಿಕೆ ಬಂದರೆ ಮತ್ತೆ ಕೆಮಿಕಲ್ನೆಲ್ಲ ಭೂಮಿ ಒಳಗೆ ಹಾಕ್ತೀರ. ನೀವು ಭೂಮಿ ಒಳಗಡೆ ಬಂದರೆ ಇಲ್ಲಿರೋ ಜನ, ಹಳ್ಳಿ ಜನ ಎಲ್ಲಿ ಹೋಗ್ತದೆ? ಎಲ್ಲ ಬೋರ್ವೆಲ್ಗಳು ನೀವು ಹಾಳಾಗೋಗ್ತದೆ, ಎಲ್ಲ ಕೆರೆಗಳು ಹಾಳಾಗೋಗ್ತದೆ. ಈಗಲೇ ಇಂಡಸ್ಟ್ರಿ ಇದೆ, ಯಾವುದು IT-BT ಇಂಡಸ್ಟ್ರೀಸ್ಗಳೆಲ್ಲ ಇದೆ. 4 ಇಂಡಸ್ಟ್ರೀಸ್ ಇದೆ, ಲೇಔಟ್ ಇದೆ, ಸೂರ್ಯ ಸಿಟಿ ಲೇಔಟ್ ಇದೆ. ಇನ್ನೇನು ಅವಶ್ಯಕತೆ ಇಲ್ಲ. ಒಂದೇ ಕಡೆ ಯಾಕೆ ಎಲ್ಲ ಪ್ರೆಷರ್ ಹಾಕ್ತೀರಾ? ಈಗಲೇ ಟ್ರಾಫಿಕ್ ಜಾಮ್, ಈ ರೋಡಾಗೆ ಯಾರು ಓಡಾಡೋಕ್ಕೆ ಆಗಲ್ಲ. ಆ ಪರಿಸ್ಥಿತಿ, ಆ ಹೊಸೂರು ರಸ್ತೆ ಪರಿಸ್ಥಿತಿ ಹಂಗೆ ಬಂದಿದೆ. ಮಾಡಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಎಲ್ಲೆಲ್ಲಿ ಅಭಿವೃದ್ಧಿ ಆಗಬೇಕೋ ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ನೀವು ಮಂತ್ರಿ, ಉತ್ತರ ಕರ್ನಾಟಕದವರು ಅಲ್ಲಿ ಮಾಡಿ, ನೀವು ಅಭಿವೃದ್ಧಿ ಮಾಡಿ. ಅಲ್ಲಿ ಬಿಟ್ಬಿಟ್ಟು ಬೆಂಗಳೂರನ್ನೇ ಯಾಕೆ ಹುಡ್ಕೊಂತೀರ ನೀವು? ಡೀಲ್ ಅಂತ ಹೇಳಿದ್ವಿ ಸರ್, ದೊಡ್ಡ ಡೀಲೇ, ಒಳ್ಳೆ ಕಾಸು ಬರ್ತೈತೆ. ಇದು ಈ ಲೇಔಟ್ ಆದರೆ ಒಳ್ಳೆ ಕಾಸು ಬರ್ತೈತೆ. 1:3 ಡಬಲ್ ಟೈಮು, 3 ಟೈಮ್ ಅಷ್ಟು ಕಮಿಷನ್ ಬರ್ತದೆ. ಕಮಿಷನ್ ಹೊಡಿಯೋಕ್ಕೋಸ್ಕರ ಮಾಡ್ತಾ ಇರೋ ಲೇಔಟ್ ಇದು. ಬೇಗ ಮಾಡಿ, ಯಾಕಂದರೆ ಇವ್ರು ಸರ್ಕಾರ ಇನ್ನೊಂದು ವರ್ಷ 3 ತಿಂಗಳು 4 ತಿಂಗಳು ಇದೆ, ಅಷ್ಟರಲ್ಲಿ ಹೆಂಗ್ ಲೇಔಟ್ ಮಾಡ್ತೀರಾ ನೀವು? ಅಕ್ವಿಜೇಷನ್ ಇನ್ನು 4-1, 5-1, 6-1 ಅವಾರ್ಡು, ಆಮೇಲೆ ಟೆಂಡರ್ ಕರೆದ್ಬಿಡೋದು. ಈ ಸರ್ಕಾರ ಇದೆಯಲ್ಲ, ಟೆಂಡರ್ ಕರೆಸಿ ಕಮಿಷನ್ ವಸೂಲಿ ಮಾಡು. ಟನಲ್ ರೋಡು ಟೆಂಡರ್ ಕರಿ ಕಮಿಷನ್ ವಸೂಲು ಮಾಡು. ಬಿಡದಿ ಟೆಂಡರ್ ಕರಿ ಕಮಿಷನ್ ವಸೂಲು ಮಾಡು. ಇದು ಸರ್ಜಾಪುರ ಟೆಂಡರ್ ಕರಿ ಕಮಿಷನ್ ತಗೊಂಡು ಓಡೋಬಿಡೋದು ಅಷ್ಟೇ. ಚುನಾವಣೆ ಬಗ್ಗೆ ಫಂಡ್ ಸರ್ ಇದೆಲ್ಲ. ಇದು ಕೇಂದ್ರ ಕಾಂಗ್ರೆಸ್ ಸರ್ಕಾರಕ್ಕೆ ಫಂಡ್ ಕೊಡೋಕ್ಕೆ ಎಲ್ಲ ಮಿನಿಸ್ಟ್ರುಗಳಿಗೂ ಫಿಕ್ಸ್ ಮಾಡ್ತಾ ಇದ್ದಾರೆ. ಈಗ ಯಾರ್ಯಾರು ಮಿನಿಸ್ಟ್ರ್ ಆಗಬೇಕೋ ಅವರೆಲ್ಲ 100-150 ಕೋಟಿ ಕೊಟ್ಟರೆ ಮಿನಿಸ್ಟ್ರ್ ಆಗೋದು. ಇಲ್ಲ ಅಂದರೆ ಮಿನಿಸ್ಟ್ರ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಫಂಡ್ ರೈಸಿಂಗ್, ಈ ಲೇಔಟ್ ಇದೆಯಲ್ಲ, ಈ ಬಿಡದಿ ಇರ್ಬೋದು, ಸರ್ಜಾಪುರ, ಇವೆರಡು ಫಂಡ್ ರೈಸಿಂಗ್, ಕಾಂಗ್ರೆಸ್ಸಿನ ಫಂಡ್ ರೈಸಿಂಗ್ ಲೇಔಟ್ಸ್. ಇವೆರಡಕ್ಕೂ ಇದೇ ಹೆಸರು ಕೊಟ್ಬಿಟ್ಟಿದ್ದೀನಿ ನಾನು ವಿರೋಧ ಪಕ್ಷದ ನಾಯಕನ ಹೆಸರು ಕೊಟ್ಟಿದ್ದೀನಿ. ಇವೆರಡೂ ಫಂಡ್ ರೈಸಿಂಗ್ ಲೇಔಟ್ಸ್. ರೈತರು ಬೇಕಾಗಿಲ್ಲ, ಅವರಿಗೆ ದುಡ್ಡು ಕೊಟ್ಟು ಓಟ್ ಹಾಕ್ಸ್ಕೊಂತೀನಿ ಯಾವನ್ಗನ. ಶುಭ ಕಾರ್ಯಕ್ರಮಗಳಿರಲಿ ಅಥವಾ ದೈನಂದಿನ ಪೂಜೆಯೇ ಇರಲಿ, ಪರಿಶುದ್ಧವಾದ ಪೂಜಾ ಸಾಮಗ್ರಿಗಳು ಸಿಗುವುದು ಬಹಳ ಮುಖ್ಯ. ಅಂತಹ ಪೂಜಾ ಸಾಮಗ್ರಿಗಳ ಭಂಡಾರವೇ ಶ್ರೀ ರಾಘವೇಂದ್ರ ಪೂಜಾ ಭಂಡಾರ. ಶ್ರೀ ರಾಘವೇಂದ್ರ ಪೂಜಾ ಭಂಡಾರ, ನಮ್ಮಲ್ಲಿ ಎಲ್ಲಾ ತರಹದ ಪೂಜಾ ಸಾಮಗ್ರಿಗಳು ಲಭ್ಯವಿದೆ.